ಅನಾಮಿಕಾ ಶಾರದಾಳ ಮನೆ ಸೊಸೆಯಾಗಿ ಬಂದಾಗಿನಿಂದ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲೇ ಎದ್ದು ಮನೆಯನ್ನು ಶುಭ್ರ ಮಾಡುವುದು, ರಂಗೋಲಿ ಹಾಕುವುದು, ಅತ್ತೆ ಮಾವಂದಿರಿಗೆ ಕಾಫಿ ಕೊಡುವುದು, ಗಂಡನಿಗೆ ಟಿಫಿನ್ ಸಿದ್ಧ ಮಾಡುವುದು, ಒಂದು ಕೆಲಸ ಕೂಡ ಬೇಸರಿಸದೆ ಮಾಡ್ತಾ ಇದ್ಲು. ಶಾರದಾ, ನಾವು ನಿಜವಾಗಿ ಅದೃಷ್ಟವಂತರು. ಇಂತಹ ಸೊಸೆ ಎಲ್ಲರಿಗೂ ಸಿಕ್ಕಲ್ಲ. ಹೌದು ರೀ, ದೇವರು ನಮಗೆ ಮಗಳು ಕೊಟ್ಟಿಲ್ಲ ಅಂತ ಸೊಸೆ ರೂಪದಲ್ಲಿ ಕೊಟ್ಟಿದ್ದಾನೆ. ಅನಾಮಿಕಾ ಆ ಮಾತುಗಳನ್ನು ಕೇಳಿ ಸಂತೋಷ ಪಡ್ತಾ ಇದ್ಲು. ರಮೇಶ್ ಮೊದಲಲ್ಲಿ ಹೆಂಡತಿಯನ್ನು ಬಹಳ ಪ್ರೇಮಿಸ್ತಾ ಇದ್ದ. ಅನಾಮಿಕಾ, ನಿನ್ನ ಕೈ ಕಾಫಿ ಕುಡಿದೇ ಇದ್ರೆ ನನಗೆ ದಿನ ಶುರುನೇ ಆಗಲ್ಲ ಗೊತ್ತಾ? ಹೌದಾ? ಅಂದ್ರೆ ದಿನ ದಿನಕ್ಕೂ ಮತ್ತಷ್ಟು ರುಚಿಯಾಗಿ ಕಾಫಿ ಮಾಡ್ತಾ ನಿಮ್ಮ ಪ್ರೇಮನ ಸ್ವಂತ ಮಾಡ್ಕೋತೀನಿ. ಹಾಗೆ ಇಬ್ಬರು ಎಷ್ಟೋ ಅನ್ಯೋನ್ಯವಾಗಿರ್ತಾ ಇದ್ರು. ಆ ಕುಟುಂಬದಲ್ಲಿ ಆನಂದಕ್ಕೆ ಹದ್ದೇ ಇಲ್ಲದಾಗಿತ್ತು. ಒಂದು ದಿನ ರಮೇಶ್ ಕೆಲಸ ಮಾಡುವ ಕಂಪನಿಗೆ ಹೊಸದಾಗಿ ಮೇಘನಾ ಅನ್ನುವ ಹುಡುಗಿ ಬರುತ್ತಾಳೆ. ಬಹಳ ಅಂದವಾಗಿರುತ್ತಾಳೆ, ಆದರೆ ಮನಸ್ಸಲ್ಲಿ ಮಾತ್ರ ದುಡ್ಡಿನ ಮೇಲೆ ಆಸೆ ಹೆಚ್ಚಾಗಿರುತ್ತದೆ. ರಮೇಶ್ ಸಂಬಳ, ದೊಡ್ಡ ಮನೆ, ಕುಟುಂಬದ ಆಸ್ತಿಯ ಬಗ್ಗೆ ಮೇಘನಾ ತಿಳಿದುಕೊಳ್ಳುತ್ತಾಳೆ. ರಮೇಶ್ನನ್ನು ಹೇಗಾದ್ರೂ ಸರಿ ಸ್ವಂತ ಮಾಡ್ಕೋಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾಳೆ. ಮೊದಲಲ್ಲಿ ಸ್ನೇಹ ಮಾಡುತ್ತಾಳೆ, ನಂತರ ದಿನವೂ ಚಿಕ್ಕ ಪುಟ್ಟ ಸಹಾಯವನ್ನು ಕೇಳ್ತಾ ಇದ್ಲು. ಟೀಗೆ ಕರೀತಾ ಇದ್ಲು, ಆಫೀಸ್ ಆದ ಮೇಲೆ ಜೊತೆಯಾಗಿ ತಿರುಗ್ತಾ ಇದ್ರು. ಒಂದು ದಿನ, ರಮೇಶ್, ನಿನ್ನ ಹೆಂಡತಿ ನಿನ್ನ ನಿಜವಾಗಿ ಪ್ರೇಮಿಸ್ತಾಳಾ? ಯಾಕೆ ಹಾಗೆ ಕೇಳ್ತಾ ಇದೀಯ ಮೇಘನಾ? ಗೊತ್ತಿಲ್ಲ, ಆದ್ರೆ ನಿನ್ನಂತಹ ವ್ಯಕ್ತಿಗೆ ಇನ್ನು ಒಳ್ಳೆಯ ಜೀವನ ಸಂಗಾತಿ ಸಿಗ್ಬೇಕು ಅನಿಸ್ತಾ ಇದೆ. ಆ ಮಾತುಗಳು ರಮೇಶನ ಮನಸ್ಸಲ್ಲಿ ನಾಟುತ್ತವೆ. ಮನೆಗೆ ಬಂದ ನಂತರ ಅನಾಮಿಕಾ ಎಷ್ಟೋ ಪ್ರೇಮದಿಂದ ಊಟ ಬಡಿಸುತ್ತಾಳೆ. ಏನೋ ಮಾತನಾಡದೆ ತಿಂತಾ ಇರ್ತಾನೆ ರಮೇಶ್. ಈ ದಿನ ನಿಮ್ಗೆ ಎಷ್ಟೋ ಇಷ್ಟವಾದ ಹಲಸಿನಕಾಯಿ ಸಾರು ಮಾಡಿದೀನಿ, ಹೇಗಿದೆ? ಚೆನ್ನಾಗಿದೆ ಎಂದು ಹೇಳುತ್ತಾನೆ. ಅಷ್ಟೇ ಹೊರತು ಮೊದಲಿನ ಹಾಗೆ ನಗಲಿಲ್ಲ. ಅನಾಮಿಕಳ ಜೊತೆ ಪ್ರೇಮದಿಂದ ಮಾತು ಆಡಲಿಲ್ಲ. ಒಂದು ರಾತ್ರಿ, ಏನು ಅಂದ್ರೆ ನಾನೇನಾದ್ರೂ ತಪ್ಪು ಮಾಡಿದ್ನಾ? ಯಾಕೆ ಅನಾಮಿಕಾ ಹಾಗೆ ಕೇಳ್ತಾ ಇದೀಯಾ? ಇದಕ್ಕೂ ಮೊದಲಿನ ಹಾಗೆ ನನ್ನ ಹತ್ರ ಮಾತಾಡ್ತಾ ಇಲ್ಲ. ರಮೇಶನಿಗೆ ಬೇಸರವೆನಿಸುತ್ತದೆ. ನೋಡ ಅನಾಮಿಕಾ, ಪ್ರತಿಯೊಂದಕ್ಕೂ ಈ ತರ ಕಾರಣ ಕೇಳ್ತಾ ಕುತ್ಕೋಬೇಡ ಎಂದು ಫೋನ್ ತೆಗೆದುಕೊಂಡು ಹೊರಗೆ ಹೊರಟು ಹೋಗುತ್ತಾನೆ. ಅನಾಮಿಕಳ ಕಣ್ಣಲ್ಲಿ ನೀರು ಬರುತ್ತೆ. ಅನಾಮಿಕಾ ಮಾತ್ರ, ಏನೋ ಆಫೀಸ್ ಟೆನ್ಷನ್ ಆಗಿರ್ಬೇಕು, ಸ್ವಲ್ಪ ಕಾಲಕ್ಕೆ ಎಲ್ಲ ಸರಿ ಹೋಗುತ್ತೆ, ಅವರು ಮತ್ತೆ ನನ್ನನ್ನ ಪ್ರೇಮದಿಂದ ಹತ್ರಕ್ಕೆ ಕರ್ಕೋತಾರೆ ಎಂದು ತನ್ನ ಮನಸ್ಸಿಗೆ ಧೈರ್ಯ ಹೇಳ್ಕೊತಾ ಇದ್ಲು. ಒಂದು ದಿನ ಬೆಳಿಗ್ಗೆ ಅನಾಮಿಕಾ ರಮೇಶನಿಗೆ ಇಷ್ಟವಾದ ಅಲ್ಪಾಹಾರ ಮಾಡಿ ಟೇಬಲ್ ಮೇಲೆ ಇಡ್ತಾಳೆ. ಏನು ಅಂದ್ರೆ, ಟಿಫಿನ್ ತಣ್ಣಗಾಗ್ತಾ ಇದೆ, ಬನ್ನಿ. ನನಗೆ ಅಗತ್ಯವಿಲ್ಲ ಎಂದು ಹೇಳಿ ಹೊರಗಡೆ ಹೊರಟು ಹೋಗುತ್ತಾನೆ. ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕೊಂಡು ಕಿಚನ್ ಒಳಗೆ ಹೋಗ್ತಾಳೆ. ಹಾಲ್ನಲ್ಲಿರುವ ಶಾರದಾ ಪ್ರಸಾದರಿಗೆ ದುಃಖವೆನಿಸುತ್ತದೆ. ನಮ್ಮ ರಮೇಶನ್ಗೆ ಏನಾಗಿದೆ ಅರ್ಥವಾಗ್ತಿಲ್ಲ ರೀ. ಏನೋ ವಿಷಯವಂತೂ ಇದೆ ಶಾರದಾ, ಅದೇನೋ ನಾವು ತಿಳ್ಕೋಬೇಕು ಎಂದು ಅವರಿಬ್ಬರು ನಿರ್ಣಯಿಸಿಕೊಳ್ಳುತ್ತಾರೆ. ಅದೇ ದಿನ ಆಫೀಸು ಮುಗಿದ ನಂತರ ಮೇಘನಾ ರಮೇಶ್ನನ್ನು ಒಂದು ಬೆಲೆ ಬಾಳುವ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾಳೆ. ರಮೇಶ್, ಇಷ್ಟೊಂದು ದುಡ್ಡು ಸಂಪಾದಿಸ್ತಾ ಇದ್ಯಾ, ಆದ್ರೆ ಮನೆಗೆ ಹೋದ್ರೆ ಹಳೆಯ ಆಲೋಚನೆ, ಹಳೆ ಮನುಷ್ಯರೇ ಅಲ್ವಾ? ಜೀವನದಲ್ಲಿ ಒಂದೇ ಸಲ ಬರುತ್ತೆ, ನಿನಗಿಷ್ಟ ಬಂದ ಹಾಗೆ ನೀನು ಜೀವಿಸಬೇಕು ಅಷ್ಟೇ. ಆ ಮಾತುಗಳು ರಮೇಶ್ನಲ್ಲಿ ಸ್ವಾರ್ಥವನ್ನು ಹೆಚ್ಚಿಸುತ್ತದೆ. ಸ್ವಲ್ಪ ದಿನದ ನಂತರ ಮೇಘನಾ ಬೇಕು ಅಂತ ರಮೇಶನ ಜೊತೆ ಸೇರಿ ಶಾಪಿಂಗಿಗೆ ಹೋಗುತ್ತಾಳೆ. ಇಬ್ಬರು ಸೇರಿ ನಗುತ್ತಾ ಬರ್ತಾ ಇರುವಾಗ ಅದೇ ದಾರಿಯಲ್ಲಿ ತರಕಾರಿ ಕೊಂಡ್ಕೊಳ್ಳೋಕೆ ಬಂದ ಅನಾಮಿಕಾ ನೋಡುತ್ತಾಳೆ. ನೋಡಿ ಶಾಕ್ ಆಗಿ ಕೈಯಲ್ಲಿರುವ ಬ್ಯಾಗ್ ಅನ್ನು ಕೆಳಗೆ ಬೀಳಿಸುತ್ತಾಳೆ. ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ. ತನ್ನಲ್ಲಿ ತಾನು, ಯಾರು ಈ ಹುಡುಗಿ, ನನ್ನ ಗಂಡನ ಜೊತೆ ಇಷ್ಟು ಚಲಾಗಿ ಯಾಕಿದ್ದಾಳೆ ಅಂತ ಅಂದುಕೊಳ್ಳುತ್ತಾಳೆ. ಆಗಲೇ ರಮೇಶ್ ಕೂಡ ಅನಾಮಿಕಳನ್ನ ನೋಡುತ್ತಾನೆ. ಆದರೆ ಮೇಘನಳನ್ನು ಬಿಟ್ಟು ಅನಾಮಿಕಳ ಹತ್ರಕ್ಕೆ ಬರಲೇ ಇಲ್ಲ. ಮೇಘನಳ ಜೊತೆ ಕಾರಲ್ಲಿ ಹೊರಟು ಹೋಗುತ್ತಾನೆ. ಮನೆಗ್ ಬನ್ನಿ, ಮಾಡ್ತೀನಿ. ನನ್ ಜೊತೆ ಸರಿಯಾಗಿ ಮಾತಾಡದೆ ಇರೋದಕ್ಕೆ, ಪ್ರೇಮದಿಂದ ಇರೋದಕ್ಕೆ ಆಫೀಸಲ್ಲಿಯೇ ಕೆಲಸದ ಒತ್ತಡ ಅಂದ್ಕೊಂಡೆ, ಆದ್ರೆ ತಮಗೆ ಇಂತಹ ಆಲೋಚನೆ ಇದೆ ಅಂತ ನಾನು ಊಹಿಸಲಾರ್ದೆ ಹೋದೆ ಅಂದುಕೊಂಡು ಕಣ್ಣೀರನ್ನು ಒರೆಸಿಕೊಂಡು ಮನೆಗೆ ಹೊರಡುತ್ತಾಳೆ. ಇನ್ನು ಆ ರಾತ್ರಿ, ಈ ದಿನ ನಿಮ್ ಜೊತೆ ಇದ್ದ ಹುಡುಗಿ ಯಾರು? ಆ ಮಾತಿಗೆ ರಮೇಶ್ ಕೋಪದಿಂದ, ಅದು ಕೂಡ ನಿನ್ಗೆ ಹೇಳ್ಬೇಕಾ ಎಂದು ಅನ್ನುತ್ತಾನೆ. ನಾನು ನಿಮ್ಮ ಹೆಂಡತಿ, ನಿಮಗೆ ಸಂಬಂಧಿಸಿದ ವಿಷಯ ಏನಾದ್ರೂ ಸರಿ ನನಗೆ ಹೇಳ್ಬೇಕು, ನನಗೆ ಗೊತ್ತಾಗ್ಬೇಕು. ಹೆಂಡತಿ ಆದ್ರೆ ಮಾತ್ರ ಪ್ರತಿ ವಿಷಯನ್ನು ಪ್ರಶ್ನಿಸ್ಬೇಕಾ ಎಂದು ಗಟ್ಟಿಯಾಗಿ ಎರಚುತ್ತಾನೆ. ಆ ಅರಚಾಟೆ ಕೇಳಿ ಶಾರದಾ ಪ್ರಸಾದರು ಅವರ ರೂಮಿನಿಂದ ಹಾಲ್ಗೆ ಬರ್ತಾರೆ. ಮಗು ರಮೇಶ್, ಯಾಕೆ ಹೀಗೆ ಮಾತಾಡ್ತಾ ಇದೆಯೋ? ಅಮ್ಮ, ನನ್ನ ವ್ಯಕ್ತಿಗತ ವಿಷಯನ ಯಾರು ಮಾತಾಡಬೇಡಿ ಎಂದು ಆವೇಶದಿಂದ ರೂಮಿನೊಳಗೆ ಹೋಗಿ ಬಾಗಿಲು ಹಾಕುತ್ತಾನೆ. ಅನಾಮಿಕಾ ಅಳುತ್ತಾ ಕುತ್ಕೋತಾಳೆ. ಆಗ ಶಾರದಾ ಪ್ರಸಾದರು ಅನಾಮಿಕಳಿಂದ ನಡೆದ ವಿಷಯದ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಅನಾಮಿಕಾ ತನ್ನ ಮನಸ್ಸಿನಲ್ಲಿ,
ದೇವರೇ, ನಾನು ಮಾಡಿದ ತಪ್ಪೇನೋ, ನನ್ನ ಗಂಡ ಮತ್ತೆ ನನಗೆ ಹತ್ತಿರವಾಗುವ ಹಾಗೆ ಮಾಡು ಎಂದು ಬೇಡಿಕೊಳ್ಳುತ್ತಾಳೆ. 2 ದಿನ ಕಳೆದ ನಂತರ ಮೇಘನ ಮೊದಲ ಸಲ ರಮೇಶನ ಮನೆಗೆ ಬರುತ್ತಾಳೆ. ಆಕೆಯನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಯಾರಮ್ಮ ನೀನು? ನಾನು ರಮೇಶನಿಗೆ ಬಹಳ ಬೇಕಾದ ವ್ಯಕ್ತಿ ಎಂದು ಹೇಳುತ್ತಾಳೆ. ಆಗಲೇ ಅನಾಮಿಕಾ ಕಿಚನ್ ಒಳಗಿಂದ ಮೇಘನಳನ್ನು ನೋಡುತ್ತಾಳೆ. ಅನಾಮಿಕಾ ಎದೆ ದಡದಡ ಅನಿಸ್ತದೆ. ಆಗಲೇ ರಮೇಶ್ ಹೊರಗಿನಿಂದ ಒಳಗಡೆಗೆ ಬರ್ತಾನೆ. ಅಮ್ಮ, ಇನ್ನು ಮೇಲೆ ಮೇಘನ ಈ ಮನೆಗೆ ಯಾವಾಗ್ಲೂ ಬರ್ತಾ ಇರ್ತಾಳೆ. ಯಾವ ಹಕ್ಕಿನಿಂದ ಬರ್ತಾಳೆ ಯಾವಾಗ್ಲೂ ಈ ಮನೆಗೆ? ರಮೇಶ್ ಏನೋ ಮಾತನಾಡಲಿಲ್ಲ. ಆಗ್ಲೇ ಅಲ್ಲಿಗೆ ಪ್ರಸಾದ್ ಬರ್ತಾನೆ. ಕೋಪದಿಂದ ಕೇಳ್ತಾನೆ, ಏನೋ ನಿನ್ನ ಹೆಂಡತಿ ಬದುಕಿರುವಾಗ್ಲೇ ಇನ್ನೊಂದು ಹುಡುಗಿನ ಮನೆ ಕರ್ಕೊಂಡ್ ಬರ್ತೀಯಾ? ನಿನಗೆ ನಾಚಿಕೆ ಇಲ್ವಾ? ಅಪ್ಪ, ನಾನು ಹೇಗೆ ಬದುಕ್ಬೇಕೋ, ಯಾರ ಜೊತೆ ಸೇರಿ ಬದುಕ್ಬೇಕೋ ನಂಗೆ ಚೆನ್ನಾಗಿ ಗೊತ್ತು. ಅಮ್ಮ, ನನ್ನ ಮನೆಗೆ ಸೊಸೆ ಒಬ್ಬಳೆ, ಅವಳು ಅನಾಮಿಕಾ. ನೀನು ಈಗ್ಲೇ ಹೊರಗೆ ಹೋಗು. ರಮೇಶ್, ನೋಡಿದ್ಯಾ ನನ್ನನ್ನು ಹೇಗೆ ಅವಮಾನಿಸ್ತಾ ಇದ್ದಾರೆ? ಮೇಘನಳ ಮಾತನ್ನು ಕೇಳಿ ರಮೇಶ್ ಕೋಪದಿಂದ ತೂಗಿ ಹೋಗುತ್ತಾನೆ. ತನ್ನ ತಾಯಿ ತಂದೆಯನ್ನು, ಹೆಂಡತಿ ಯಾರೂ ತನಗೆ ಅಗತ್ಯವಿಲ್ಲ ಎನ್ನುವ ಹಾಗೆ ನಡೆದುಕೊಳ್ಳಲಿಕ್ಕೆ ಶುರು ಮಾಡುತ್ತಾನೆ. ಶಾರದಾ ಮಾತ್ರ ಕೊನೆ ಸಲ ಮಗನನ್ನು ಬದಲಾಯಿಸಬೇಕು ಎಂದು ಪ್ರಯತ್ನಿಸುತ್ತಾಳೆ. ಮಗು ರಮೇಶು, ನೀನು ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು ಕಣೋ. ಅನಾಮಿಕಾ ನಿನಗೆ ಒಳ್ಳೆಯ ಸಂಗಾತಿ. ಆಕೆ ಬದುಕಿರುವಾಗಲೇ ಇನ್ನೊಂದು ಹುಡುಗಿನ ಮನೇಲಿ ಇಟ್ಕೊಳ್ಳೋದು ಪಾಪ ಕಣೋ. ನಾವು ನಿನ್ನನ್ನು ಇಂತಹ ಸಂಸ್ಕಾರದಿಂದ ಬೆಳೆಸಿಲ್ಲ ಕಣೋ. ನಿಜಕ್ಕೂ ನಿಂಗೆ ಏನಾಗಿದೆಯೋ? ಆಗ ರಮೇಶ್ ಕೋಪದಿಂದ, ಇನ್ನು ಸಾಕು, ಇನ್ನು ಮೇಲಿಂದ ನನ್ನ ಜೀವನದಲ್ಲಿ ನೀವ್ಯಾರೋ ಮಾತಾಡೋ ಹಕ್ಕಿಲ್ಲ ಎಂದು ಹೇಳುತ್ತಾನೆ. ಏನು ಅಂದ್ರೆ, ಕೋಪದಲ್ಲಿ ಯಾವ ನಿರ್ಣಯನ ತಗೋಬೇಡ್ರಿ. ನಾನು ನಿಮ್ಗೆ ಹೇಳಿಸ್ತಾ ಇದ್ರೆ ನಾನು ಅಮ್ಮನವರ ಮನೆಗೆ ಹೊರಟೋಗ್ತೀನಿ. ಆದ್ರೆ ಅತ್ತೆ ಮಾವನನ್ನು ಮಾತ್ರ ನೀವೇನು ಅನ್ಬೇಡಿ. ರಮೇಶ್, ಇವ್ರು ಇರುವಷ್ಟು ಕಾಲ ನಾವು ಸಂತೋಷವಾಗಿ ಇರಲಾರೆವು. ಆ ಮಾತನ್ನು ಕೇಳಿ ರಮೇಶ್ ಒಂದೇ ಸಲಕ್ಕೆ ನಿರ್ಣಯ ತಗೋತಾನೆ. ಅವನು ಗಟ್ಟಿಯಾಗಿ, ನೀವು ಮೂವರು ಈಗಲೇ ಈ ಮನೆಯಿಂದ ಹೊರಗೆ ಹೊರಟೋಗಿ. ಶಾರದಾ ಒಂದೇ ಸಲಕ್ಕೆ ದಿಗ್ಭ್ರಾಂತಿಗೊಳಗಾಗುತ್ತಾಳೆ. ಅರೆ ರಮೇಶು, ನೀನೇನಂತ ಇದೆಯೋ ಗೊತ್ತಾ? ನಾವಿಬ್ಬರು ನಿನ್ನ ತಾಯಿ ತಂದೆ ಕಣೋ. ಯಾರಾದ್ರೂ ಸರಿ, ನನ್ನ ಮಾತು ಕೇಳದೆ ಇದ್ರೆ ಈ ಮನೆಯಲ್ಲಿ ಇರುವ ಹಕ್ಕಿಲ್ಲ. ಅರೆ, ಈ ಮನೆ ಕಟ್ಟೋದಕ್ಕೆ ನನ್ನ ಜೀವನವೆಲ್ಲ ಕಷ್ಟಪಟ್ಟೆ ಕಣೋ. ಆದ್ರೆ ಈಗ ಇದು ನನ್ನ ಹೆಸರ ಮೇಲಿದೆ. ನೀವು ತಕ್ಷಣ ಹೊರಗೆ ಹೋಗಿ ಎಂದು ಅವರನ್ನು ಹೊರಗೆ ತಳ್ಳಿ ಕೋಪದಿಂದ ಬಾಗಿಲು ಹಾಕುತ್ತಾನೆ. ಆಗಲೇ ಹೊರಗಡೆ ಆಕಾಶ ಕಪ್ಪನೆಯ ಮೇಘದಿಂದ ತುಂಬಿ ಹೋಗಿರುತ್ತೆ. ಮಿಂಚು, ಗುಡುಗುಗಳು, ಗಾಳಿ ಬಲವಾಗಿ ಬೀಸ್ತಾ ಇರುತ್ತೆ. ಸ್ವಲ್ಪ ಕ್ಷಣದಲ್ಲಿಯೇ ಕುಂಭದ್ರೋಣ ಮಳೆ ಶುರುವಾಗುತ್ತದೆ. ಅನಾಮಿಕಳ ಕಣ್ಣಿನಲ್ಲಿ ನೀರು ಬರುತ್ತೆ. ಅನಾಮಿಕಾ ಬಾಗಿಲು ಹೊಡಿತಾ ಇರ್ತಾಳೆ. ರಮೇಶ್ ಎಷ್ಟಕ್ಕೂ ಬಾಗಿಲೇ ತೆಗೆಯಲಿಲ್ಲ. ಕಿಟಕಿ ಹತ್ರಕ್ಕೆ ಬರ್ತಾಳೆ. ಏನು ಅಂದ್ರೆ, ಇಷ್ಟು ಮಳೆನಲ್ಲಿ ಅತ್ತೆ ಮಾವ ಎಲ್ಲಿಗೆ ಹೋಗ್ತಾರೆ ಹೇಳಿ? ಅದು ನನಗೆ ಸಂಬಂಧವಿಲ್ಲದ ವಿಷಯ ಎಂದು ಕಿಟಕಿ ಬಲವಾಗಿ ಬಾಗಿಲು ಹಾಕುತ್ತಾನೆ. ಮಳೆ ಮತ್ತಷ್ಟು ಉದ್ರಿಕ್ತವಾಗಿ ಬೀಳಲಿಕ್ಕೆ ಶುರುವಾಗುತ್ತೆ. ಮೂವರು ಮಳೆಯಲ್ಲಿ ರಸ್ತೆಯಲ್ಲಿ ನಿಂತಿರುತ್ತಾರೆ. ಶಾರದಂಗೆ ಚಳಿ ಶುರುವಾಗತ್ತೆ. ಪ್ರಸಾದ್ ಕೈ ನಡುಗ್ತಾ ಇರುತ್ತೆ. ಅದನ್ನು ನೋಡಿ ಅನಾಮಿಕಾ ತಕ್ಷಣ ತನ್ನ ಸೀರೆಯ ಸೆರಗನ್ನು ತೆಗೆದು ಅತ್ತೆ ಮಾವಂದಿರ ತಲೆ ಮೇಲೆ ಹಾಕುತ್ತಾಳೆ. ತಾನು ಮಾತ್ರ ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆಯಾಗುತ್ತಾ ನಿಲ್ಲುತ್ತಾಳೆ. ಅಮ್ಮ, ನೀನು ಒದ್ದೆ ಆಗ್ತಾ ಇದೀಯಾ? ನನ್ಗೇನಾಗಲ್ಲ ಅತ್ತೆ, ನೀವು ಒದ್ದೆ ಆಗ್ಬೇಡಿ. ನಿನ್ನ ಸೆರಗು ನಮ್ಮನ್ನು ಕಾಪಾಡ್ತಾ ಇದೆ ಅಮ್ಮ. ಮತ್ತೆ ನೀನು? ನನಗೆ ನೀವು ನನ್ನ ಅಮ್ಮ ಅಪ್ಪನೇ. ನಿಮಗಾಗಿ ನಾನು ಒದ್ದೆ ಆದ್ರೆ ಏನಾಗುತ್ತೆ? ಆ ಮಾತನ್ನು ಕೇಳಿದ ಶಾರದಾ ಕಣ್ಣೀರು ನಿಲ್ಲಿಸಲಾರದೆ ಹೋಗ್ತಾಳೆ. ಅನಾಮಿಕಾ ಸುತ್ತಲೂ ನೋಡುತ್ತಾಳೆ. ಸ್ವಲ್ಪ ದೂರದಲ್ಲಿ ಒಂದು ಹಾಳು ಬಿದ್ದ ಹಳೆ ಕಾರು ಕಾಣಿಸುತ್ತೆ. ಮೂವರು ಆ ಕಾರಿನ ಹತ್ರಕ್ಕೆ ಬರ್ತಾರೆ. ಬಾಗಿಲು ತೆಗೆದುಕೊಂಡು ಕಾರೊಳಗೆ ಕೂತ್ಕೋತಾರೆ. ಕಡೆಗೆ ಮನೆಯಲ್ಲಿ ನಾವಿಬ್ಬರೇ ಮಿಕ್ಕಿದ್ವಿ. ರಮೇಶ್ ಮಾತ್ರ ನಿಶ್ಶಬ್ದವಾಗಿ ನಿಲ್ಲುತ್ತಾನೆ. ಅವನ ಮನಸ್ಸಲ್ಲಿ ಏನೋ ಚಿಕ್ಕ ಪಶ್ಚಾತ್ತಾಪ ಶುರುವಾಗುತ್ತದೆ. ಆದರೆ ಮೇಘನಳ ಮಾತುಗಳು ಅವನನ್ನು ಮತ್ತೆ ಪೂರ್ತಿಯಾಗಿ ಬದಲಾಯಿಸುತ್ತದೆ. ಅವ್ರ ಬಗ್ಗೆ ಆಲೋಚಿಸಬೇಡ. ಈಗ ಈ ಮನೆ, ಈ ಆಸ್ತಿ ಎಲ್ಲ ನಮ್ದೇ. ನಮಗೆ ಇಷ್ಟ ಬಂದ ಹಾಗಿರ್ಬೋದು. ಇನ್ನು ರಾತ್ರಿಯಾಗುತ್ತದೆ. ಮಳೆ ನಿಲ್ಲುವ ಸೂಚನೆ ಕಾಣಿಸ್ತಾನೆ ಇರಲಿಲ್ಲ. ಆಗ ಅನಾಮಿಕಾ ತನ್ನ ಮನಸ್ಸಿನಲ್ಲಿ, ದೇವರೇ, ನನ್ನ ಗಂಡ ಮಾಡಿದ ತಪ್ಪಿಗೆ ನನ್ನ ಅತ್ತೆ ಮಾವಂದಿರು ಶಿಕ್ಷೆ ಅನುಭವಿಸಬಾರದು. ಅವರನ್ನು ಹೇಗಾದ್ರೂ ಕಾಪಾಡಯ್ಯ ಎಂದು ಬೇಡಿಕೊಳ್ಳುತ್ತಾಳೆ. ಆಗಲೇ ಅನಾಮಿಕಳ ಬಗ್ಗೆ ತಿಳಿದವರು ಆ ಮಳೆಯಲ್ಲಿ ಒಬ್ಬರು ಅನ್ನ, ಮತ್ತೊಬ್ಬರು ಸಾರು, ಮತ್ತೊಬ್ಬರು ನೀರು, ಬೆಡ್ಶೀಟು ಎಲ್ಲ ತಂದು ಕೊಡುತ್ತಾರೆ. ಅದೇ ಸಮಯದಲ್ಲಿ ಮೇಘನಳ ಫೋನ್ ಮೊಳಗುತ್ತದೆ. ಆಕೆ ನಗುತ್ತಾ ಬಾಲ್ಕನಿಯಲ್ಲಿ ಹೋಗಿ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ರಮೇಶನ್ಗೆ ದಾಹವೆನಿಸಿ ನೀರು ಕುಡಿಯೋದಕ್ಕೆ ಹೊರಗೆ ಬರ್ತಾನೆ. ಬಾಲ್ಕನಿ ಹತ್ರಕ್ಕೆ ಬರ್ತಲೇ ಮೇಘನಾಳ ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತದೆ. ಹಲೋ ರೇಖಾ, ಕೆಲಸ ಪೂರ್ತಿಯಾಗಿ ಹೋಯ್ತು. ಅಷ್ಟು ಈಸಿಯಾಗಿ ನಡೆದೋಯ್ತಾ? ರಮೇಶ್ ಅನ್ನುವ ಅಮಾಯಕ ಪೂರ್ತಿಯಾಗಿ ನನ್ನ ಕೈಯಲ್ಲಿ ಬಿದ್ದಿದ್ದಾನೆ. ಮತ್ತೆ ಅವನ ಹೆಂಡತಿ ಈಗಲೇ ಮನೆಯಿಂದ ಓಡಿಸ್ಬಿಟ್ಟಿದ್ದೀನಿ ಎಂದು ಇಬ್ಬರು ಗಟ್ಟಿಯಾಗಿ ನಗುತ್ತಾರೆ. ರಮೇಶ್ ಆಶ್ಚರ್ಯದಿಂದ ಕೇಳಿಸ್ಕೊತಾ ಇರ್ತಾನೆ. ಮೊದಲು ಅವನ ತಂದೆ ತಾಯಿನ ಪೂರ್ತಿಯಾಗಿ ದೂರ ಮಾಡ್ತೀನಿ. ಆಮೇಲೆ ಮನೇನ, ಹೊಲನ, ಬ್ಯಾಂಕಲ್ಲಿರುವ ದುಡ್ಡನ್ನ ನನ್ನ ಹೆಸರು ಮೇಲೆ ಬರೆಸ್ಕೊತೀನಿ.
ಆಮೇಲೆ ರಮೇಶ್ ನನ್ನ ಬಿಟ್ಬಿಟ್ಟು ಇನ್ನೊಬ್ಬ ಧನವಂತನನ್ನು ಹುಡ್ಕೋದೆ. ಆ ಮಾತುಗಳು ಕೇಳಿದ ರಮೇಶನ ಕೈಯಲ್ಲಿರುವ ನೀರು ನೆಲದ ಮೇಲೆ ಬಿದ್ದು ಚೂರಾಗುತ್ತದೆ. ಮೇಘನ ಒಂದೇ ಸಲಕ್ಕೆ ಹಿಂದಕ್ಕೆ ತಿರುಗಿ ನೋಡುತ್ತಾಳೆ. ಎದುರಲ್ಲಿ ರಮೇಶ್ ಕಾಣಿಸ್ತಾನೆ. ರಮೇಶ್, ನೀನು ಅಂದ್ರೆ ಮೇಘನಾ, ನೀನು ನನ್ನ ನಿಜವಾಗಿ ಪ್ರೇಮಿಸ್ಲಿಲ್ವಾ? ನಿನ್ನ ಆಸ್ತಿನ ಪ್ರೇಮಿಸ್ದೆ ಅಂದ್ರೆ ನಾನು ಮಾಡಿದ್ದಿಲ್ಲ ನಿನ್ನ ಮೂರ್ಖತ್ವ ಎಂದು ನಿರ್ಲಕ್ಷ್ಯದಿಂದ ನಗುತ್ತಾಳೆ ಮೇಘನಾ. ಛೀ, ನಿನ್ನಂತ ಮನುಷ್ಯನನ್ನು ನಂಬಿ ದೇವತೆ ಅಂತ ನನ್ನ ಹೆಂಡತಿನ, ನನ್ನ ತಾಯಿ ತಂದೆಯನ್ನ ಅವಮಾನಿಸಿದೆ ಎಂದು ತಕ್ಷಣ ಬಾಗಿಲು ತೆಗೆದು ಹೊರಗೆ ಓಡುತ್ತಾನೆ. ಹೊರಗೆ ಮಳೆ ಇನ್ನೂ ನಿಲ್ಲಲಿಲ್ಲ. ಗ್ರಾಮದಲ್ಲಿ ಪ್ರತಿ ಬೀದಿಯಲ್ಲಿಯೂ ಹುಡುಕ್ತಾ ಇರ್ತಾನೆ. ಅಮ್ಮ, ಅಪ್ಪ, ಅನಾಮಿಕಾ ಎಂದು ಗಟ್ಟಿಯಾಗಿ ಕರಿತಾ ಇರ್ತಾನೆ. ಯಾರೂ ಕಾಣಿಸಲಿಲ್ಲ. ಅವನ ಎದೆ ವೇಗವಾಗಿ ಹೊಡ್ಕೋತಾ ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಹಳೆ ಕಾರಿನ ಹತ್ರಕ್ಕೆ ಬರ್ತಾನೆ. ಅದರಲ್ಲಿ ದೀಪ ಇಟ್ಟುಕೊಂಡು ಬೆಡ್ಶೀಟ್ ಹೊತ್ಕೊಂಡು ಕೂತಿರುವ ತನ್ನವರು ಕಾಣಿಸುತ್ತಾರೆ. ರಮೇಶ್ ಅವರ ಹತ್ರಕ್ಕೆ ಬರ್ತಾನೆ. ಅನಾಮಿಕಾ, ನನ್ನನ್ನು ಕ್ಷಮಿಸು. ನಾನು ನಿನ್ನ ನಿಜವಾದ ಪ್ರೇಮನ ಗುರುತಿಸಲಾರದೆ ಹೋದೆ. ಆ ಮೋಸಗಾತಿ ಮಾತು ನಂಬಿ ದೇವತೆ ಅಂತ ನಿನ್ನನ್ನು ಅವಮಾನಿಸಿದೆ. ಅಮ್ಮ, ಅಪ್ಪ, ನಾನು ಮಾಡಿದ ಪಾಪಕ್ಕೆ ನನಗೆ ಶಿಕ್ಷೆ ಕೊಡಿ. ಆದರೆ ನನ್ನನ್ನು ನಿಮ್ಮ ಮಗನಾಗಿ ತಿರುಗಿ ಒಪ್ಕೊಳ್ಳಿ. ಆಗ ಎಲ್ಲರ ಕಣ್ಣಿನಲ್ಲಿಯೂ ಕಣ್ಣೀರು. ಮಳೆ ಕಡಿಮೆಯಾದ ನಂತರ ಎಲ್ಲರನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ರಮೇಶ್. ಮೇಘನಳನ್ನು ಹೊರಗೆ ತಳ್ಳುತ್ತಾನೆ. ಅನಾಮಿಕಳನ್ನು ಪ್ರೇಮದಿಂದ ನೋಡಿಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತಾನೆ. ಶಾರದಾ, ಪ್ರಸಾದ್ ಮತ್ತೆ ಆನಂದದಿಂದ ಜೀವಿಸುತ್ತಾರೆ. ಅನಾಮಿಕಾ, ಭಾವನಾ ಅನ್ನುವ ಫ್ಯಾಷನ್ ಹುಡುಗಿಯರು ಶಾರದಳ ಮನೆಗೆ ಸೊಸೆಯಾಗಿ ಬರುತ್ತಾರೆ. ಯಾವಾಗ ನೋಡಿದರೂ ಮೇಕಪ್ ಹಾಕಿಕೊಂಡು ಫ್ಯಾಷನ್ ಶೋಗಳ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಪಾಪ ಅತ್ತೆ ಶಾರದಾ ಸೊಸೆಯರನ್ನು ಸ್ವಲ್ಪವೂ ಮೂದಲಿಸದೆ ಯಾವಾಗ ನೋಡಿದರೂ ಮನೆ ಕೆಲಸ, ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಸುಸ್ತಾಗ್ತಾ ಇರ್ತಾಳೆ. ಅದನ್ನು ನೋಡಿ ಪ್ರಸಾದ್ ಎಷ್ಟೋ ದುಃಖ ಪಡ್ತಾ ಇರ್ತಾನೆ. ಶಾರದಾ, ಮನೆಗೆ ಇಬ್ರು ಸೊಸೆಯಂದ್ರು ಬಂದಿದ್ದಾರೆ. ಅವ್ರ ಜೊತೆ ಕೂಡ ಏನಾದ್ರೂ ಕೆಲಸ ಮಾಡಿಸು. ಎದ್ದಾಗಿನಿಂದ ತಿಂದು ಮಲಗುವ ತನಕ ಎಲ್ಲ ಕೆಲಸ ನೀನೇ ಮಾಡೋದ್ರಿಂದ ನೀನು ತುಂಬಾ ಸುಸ್ತಾಗ್ತಾ ಇದೆಯಾ ಶಾರದಾ. ಎಷ್ಟು ಹೇಳಿದ್ರು ಸೊಸೆಯರು ಕೇಳಿಸ್ಕೊತಾ ಇಲ್ಲ ರೀ. ಏನಾದ್ರೂ ಕೆಲಸ ಹೇಳಿದ ಪ್ರತಿ ಸಲ ಮೇಕಪ್ ಅಂತಾರೆ, ನಡಿಗೆ ಕಲ್ತ್ಕೊತಾ ಇದೀವಿ ಅಂತ ಹೇಳ್ತಾರೆ, ಹೊಸ ಹೊಸ ಡ್ರೆಸ್ಗಳು ನೋಡ್ತಾ ಇದ್ದೀವಿ ಅಂತಾರೆ. ಅದು ಅಲ್ಲದೆ ರೀಲ್ಸ್ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಬಂತು ತಲೆನೋವು ಹೇಳಿ? ಅದಕ್ಕೆ ಸೊಸೆಯರ ಮೇಲೆ ಸ್ವಲ್ಪವೂ ಆಸೆ ಇಟ್ಕೊಳ್ಳದೆ ಕೈಲಾದಷ್ಟು ಕೆಲಸ ಮಾಡ್ಕೋತಾ ಇದ್ದೀನಿ, ಸಹನೆ ಇಲ್ದ ದಿನ ಎಂದು ಶಾರದಾ ಹೇಳುತ್ತಾ ಇರುವಾಗ ಆ ಫ್ಯಾಷನ್ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಅಲ್ಲಿಗೆ ಬರುತ್ತಾರೆ. ಏನಮ್ಮ ಸೊಸೆ ಅಂದ್ರೆ ಎಲ್ಲಿಂದ ಬರ್ತಾ ಇದ್ದೀರಾ? ಬ್ಯೂಟಿ ಪಾರ್ಲರ್ ಇಂದ ಮಾವಯ್ಯ. ಹೀಗೆ ಯಾವಾಗ ನೋಡಿದ್ರು ಏನೋ ಒಂದು ಹೇಳಿ ಹೊರಗಡೆ ಹೋಗೋದೇನಾ? ಮನೆ ಕೆಲಸದಲ್ಲಿ ನಿಮ್ಮ ಅತ್ತೆಗೆ ಸಹಾಯ ಮಾಡೋದೇನಾದ್ರೂ ಇದೆಯಾ? ಮಾವಯ್ಯ, ನಾನು ಇಟ್ಟ ಕಂಡೀಷನ್ಗೆ ಒಪ್ಕೊಂಡೆ ರಾಮ್ ನನ್ನನ್ನು ಮದುವೆ ಮಾಡ್ಕೊಂಡಿದ್ದಾನೆ. ಮನೆ ಕೆಲಸ, ಅಡ್ಗೆ ಕೆಲಸ ಮಾಡೋದು ಅಂದ್ರೆ ನನ್ನಿಂದಾಗಲ್ಲ. ಮೊದಲೇ ನಾನು ಬಹಳ ಅಂದವಾಗಿರ್ತೀನಿ, ನನಗೆ ಅಭಿಮಾನಿಗಳು ಹೆಚ್ಚು. ಮನೆ ಕೆಲಸ, ಅಡಿಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ತಿಳಿದ್ರೆ ಅವರು ಫೀಲ್ ಆಗ್ತಾರೆ. ಅದಕ್ಕೆ ಅಂತ ನಾನು ಮನೆಯಲ್ಲಿ ಯಾವ ಕೆಲಸನೂ ಮಾಡಲ್ಲ. ಪ್ರಸಾದ್ ಶಾರದಳನ್ನು ಕೋಪದಿಂದ ನೋಡುತ್ತಾನೆ. ಶಾರದಾ ಮೌನವಾಗಿರುತ್ತಾಳೆ. ನಾನು ಕೂಡ ಅಷ್ಟೇ ಮಾವಯ್ಯ. ಫ್ಯಾಷನ್ ಆಫ್ ದಿ 2026 ನಲ್ಲಿ ಗೆಲ್ಬೇಕು ಅಂತ ಎಷ್ಟೋ ಕಷ್ಟಪಡ್ತಾ ಇದ್ದೀನಿ. ಈ ವಿಷಯನ ಅವರಿಗೆ ಹೇಳಿದ್ರೆ ಏನು ಮಾತಾಡಿಲ್ಲ, ಒಪ್ಕೊಂಡಿದ್ದಾರೆ. ಈಗ ನೀವೆಷ್ಟು ಕೇಳಿದ್ರು ನಾವ್ ಯಾವ ಕೆಲಸನೂ ಮಾಡಲ್ಲ. ಬಾರಕ್ಕ, ನಮ್ಗೆ ತುಂಬಾ ಕೆಲಸಗಳಿವೆ ಎಂದು ಹೇಳಿ ಒಂದು ರೂಮಿನೊಳಗೆ ಹೊರಟು ಹೋಗುತ್ತಾರೆ. ಪ್ರಸಾದನಿಗೆ ಕೋಪ ಬರುತ್ತೆ. ಆದ್ರೂ ಇದೆಲ್ಲ ನೀನು ಕೊಟ್ಟ ಸಲಿಗೆನೆ ಶಾರದಾ. ಮನೆಗೆ ಸೊಸೆಯರು ಹೊಸದಾಗಿ ಬಂದಾಗ ಮನೆ ಕೆಲಸ, ಅಡ್ಗೆ ಕೆಲಸ ಮಾಡ್ಬೇಕು ಅಂತ ಖಚಿತವಾಗಿ ನೀನು ಅವರಿಗೆ ಹೇಳಲೇಬೇಕಿತ್ತು. ಆಗ ನಮ್ಮ ಮಕ್ಕಳನ್ನು ಕರ್ಕೊಂಡು ಬೇರೆ ಸಂಸಾರ ಇಟ್ಕೋತಾ ಇದ್ರು. ಈ ಮಾತ್ರ ಅಡ್ಡವಿಲ್ಲದೆ ಅವರು ಇಷ್ಟ ಬಂದ ಹಾಗೆ ಮಾಡ್ಕೋತಾ ಇದ್ರು. ಈಗ ಮಾತ್ರ ಶಾರದಳ ಸೊಸೆಯರಾಗಿ ನಡ್ಕೋತಾ ಇದ್ದಾರ ಏನೋ? ಇಲ್ವಲ್ಲ, ಫ್ಯಾಷನ್ ಸೊಸೆಯರಾಗಿ ಮಾಡ್ತಾ ಇದ್ದಾರೆ. ಏನಾದ್ರೂ ಪ್ರೇಮದಿಂದಲೇ ಹೇಳ್ಬೇಕು ರೀ, ಆಗ್ಲೇ ಕೇಳ್ತಾರೆ, ಅರ್ಥ ಮಾಡ್ಕೋತಾರೆ. ಹೀಗೆ ಕೋಪದಿಂದಿದ್ರೆ ಪ್ರಸಾದ್ ಶಾರದಾ ಹೇಳುವುದನ್ನು ಕೇಳಲಾರದೆ ಹೋಗುತ್ತಾನೆ. ಮೌನವಾಗಿ ಅಲ್ಲಿಂದ ಶಾರದಾ ಮಾತಾಡ್ತಾ ಇರುವಾಗಲೇ ಹೊರಟು ಹೋಗುತ್ತಾನೆ. ಈಗ ಇವ್ರು ಹೋಗಿ ಮಕ್ಕಳ ತಲೆ ತಿಂತಾರೆ. ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಏನ್ ಮನುಷ್ಯರೋ ಏನೋ ಅಂದುಕೊಳ್ಳುತ್ತಾ ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ. 1 ಗಂಟೆಯ ನಂತರ ಊರಿನಲ್ಲಿ ಒಂದು ಹೋಟೆಲ್ನಲ್ಲಿ ಪ್ರಸಾದ್, ರಮೇಶ್, ವಿನೋದ್ ಮೂವರು ಕೂತಿರ್ತಾರೆ. ಪ್ರಸಾದ್ ಮುಖದಲ್ಲಿ ದುಃಖ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಏನಾಯ್ತಪ್ಪ? ಫೋನಲ್ಲಿ ತುಂಬಾ ಅರ್ಜೆಂಟ್ ಆಗಿ ಬಾ ಅಂತ ಹೇಳಿದ್ರಿ. ಹೌದು ಅಪ್ಪ, ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಅಲ್ಲಪ್ಪ, ನಮ್ಮ ಮನೆ ಪರಿಸ್ಥಿತಿ. ನಿಮ್ಮ ಅಮ್ಮ ಒಬ್ಬಳೆ ಎಲ್ಲ ಕೆಲಸ ಮಾಡ್ತಾ ಆಯಾಸ ಪಡ್ತಾ ಇದ್ದಾಳೆ. ನಿಮ್ಮ ಇಬ್ಬರು ಹೆಂಡತಿಯರು ಮಾತ್ರ ಮನೇನೋ ಒಂದು ಹೋಟೆಲ್ ಆಗಿ ನೋಡ್ತಾ ಇದ್ದಾರೆ. ಅಪ್ಪ, ಅನಾಮಿಕಂಗೆ ಚಿಕ್ಕಂದಿನಿಂದ ಫ್ಯಾಷನ್ ಅಂದ್ರೆ ಇಷ್ಟ. ಮದುವೆಗೆ ಮೊದಲೇ ಹೇಳಿದ್ಲು. ನಾನು ಕೂಡ ಆಕೆ ಇಷ್ಟನ ಗೌರವಿಸ್ದೆ. ಅವಳ ಗಂಡನಾಗಿ ಅದು ಮಾಡೋದು ತಪ್ಪಲ್ವಲ್ಲ ಅಪ್ಪ. ಭಾವನ ಕೂಡ ಅಷ್ಟೇ ಅಪ್ಪ.
ಅವಳ ಕನಸು ನೆರವೇರಬೇಕು ಅಂತ ನಾನು ಯಾವತ್ತೂ ಅಡ್ಡ ಬಂದಿಲ್ಲ. ಅರೆ, ಕನ್ಸು ಕಾಣೋದು ತಪ್ಪಲ್ವೋ? ಆದ್ರೆ ಆ ಕನಸಿಗಾಗಿ ಕುಟುಂಬ ಜವಾಬ್ದಾರಿಯನ್ನ ಮರ್ತು ಹೋಗೋದು ತಪ್ಪು ಅಂತ ಇದ್ದೀನಿ. ನಿಮ್ಮ ಅಮ್ಮಂಗೆ ಜ್ವರ ಬಂದ್ರು, ಕಾಲ್ ನೋವು ಬಂದ್ರು ಅಡುಗೆ ಮನೆಯಲ್ಲಿ ನಿಂತ್ಕೊಳ್ಳೋದು, ಕೆಲಸ ಮಾಡೋದು ನಿಮ್ಗೆ ಕಾಣಿಸ್ತಾ ಇಲ್ವಾ? ನಿಜಾನೇ ಅಪ್ಪ, ಆದ್ರೆ ಅವ್ರ ಜೊತೆ ನಾವು ಗಟ್ಟಿಯಾಗಿ ಮಾತಾಡಿದ್ರೆ ದುಃಖ ಪಡ್ತಾರೆ. ಅರೆ, ಹೆಂಡತಿ ದುಃಖ ಪಡ್ತಾಳೆ ಅನ್ನೋ ಭಯದಿಂದ ತಾಯಿ ದುಃಖ ಪಡ್ತಾ ಇರೋ ವಿಷಯ ಮರ್ತು ಹೋಗ್ತಾ ಇದ್ದೀರಾ? ನಮ್ಮನ್ನು ಕ್ಷಮಿಸಿ ಅಪ್ಪ, ನಾವು ಈ ಕೋನದಲ್ಲಿ ಸರಿಯಾಗಿ ಆಲೋಚಿಸಿಲ್ಲ. ಈ ದಿನನೇ ನಾನು ಅನಾಮಿಕ ಹತ್ರ ಮಾತಾಡ್ತೀನಪ್ಪ. ನಾನು ಕೂಡ ಭಾವನಂಗೆ ಅರ್ಥವಾಗುವ ಹಾಗೆ ಹೇಳ್ತೀನಪ್ಪ. ಅರೆ, ಹೇಳೋದೇನೋ ಹೇಳ್ರೋ, ಆದ್ರೆ ಜಗಳವಾಡ್ಬೇಡಿ. ಹಾಗೆ ಹೇಳಿದ್ರೆ ಅವ್ರು ಕೇಳೋದಿಲ್ಲ. ಬದಲಾವಣೆ ಭಯದಿಂದಲ್ಲ, ಜವಾಬ್ದಾರಿಯಿಂದ ಬರಬೇಕು. ಅಂದ್ರೆ ಮತ್ತೇನ್ ಮಾಡೋಣಪ್ಪ? ನನ್ನ ಹತ್ರ ಒಂದು ಚಿಕ್ಕ ಪ್ಲಾನ್ ಇದೆ ಕಣೋ. ಆ ಪ್ಲಾನ್ ಏನಾದ್ರೂ ಸಕ್ಸಸ್ ಆದ್ರೆ ಅವರೇ ಸ್ವಯಂ ಆಗಿ ಮನೆ ಬೆಲೆ, ಕುಟುಂಬ ಜವಾಬ್ದಾರಿ ತಿಳ್ಕೊತಾರೆ. ಏನಪ್ಪಾ ಪ್ಲಾನು? ಪ್ರಸಾದ್ ಇಬ್ಬರ ಮಕ್ಕಳಿಗೆ ಅರ್ಥವಾಗುವ ಹಾಗೆ ವಿಷಯ ಹೇಳುತ್ತಾನೆ. ಅಪ್ಪ, ಇದು ಸ್ವಲ್ಪ ರಿಸ್ಕ್ ಆದ್ರೂ ಫಲ ಮಾತ್ರ ಖಚಿತವಾಗಿರುತ್ತೆ. ಹೌದು ಅಪ್ಪ, ಈ ಪ್ಲಾನ್ ಇಂದ ಅತ್ತಿಗೆ ಭಾವನ ಇಬ್ರು ತಪ್ಪದೆ ಬದಲಾಗ್ತಾರೆ. ಇನ್ನು ಮೂವರು ತಮ್ಮ ಪ್ಲಾನ್ ಅನ್ನು ಅಮಲು ಮಾಡಬೇಕು ಎಂದು ನಿರ್ಣಯಿಸಿಕೊಂಡು ಅಲ್ಲಿಂದ ಹೊರಡುತ್ತಾರೆ. 1 ಗಂಟೆಯ ನಂತರ ರಮೇಶ್ ವಿನೋದ್ ಮನೆಗೆ ಬರುತ್ತಾರೆ. ಇಬ್ಬರು ಬಹಳ ಸೀರಿಯಸ್ ಆಗಿ ಕಾಣಿಸ್ತಾರೆ. ಏನ್ರೋ ಇಬ್ರು ಹೀಗಿದ್ದೀರ? ಯಾಕೆ ಆಫೀಸಲ್ಲಿ ಏನಾದ್ರೂ ಸಮಸ್ಯೆನಾ? ಇಲ್ಲಮ್ಮ, ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಿಮ್ಮ ಅಪ್ಪ ನಿಮ್ಮ ಹತ್ರ ಏನಾದ್ರು ಬಂದ್ರ? ಇಲ್ಲಮ್ಮ, ಆದ್ರೂ ಅಪ್ಪ ನಮ್ಮ ಹತ್ರ ಯಾಕೆ ಬರ್ತಾರೆ? ಮನೇಲಿ ಏನಾದ್ರೂ ನಡೀತಾ ಏನೋ? ಆಗಲೇ ಅನಾಮಿಕ ಭಾವನ ಕೂಡ ಮೇಕಪ್ ಮಾಡಿಕೊಂಡು ಬರುತ್ತಾರೆ. ಏನಾಯ್ತು? ಎಲ್ರು ಸೀರಿಯಸ್ ಆಗಿ ಯಾಕಿದ್ದೀರಾ? ಅನಾಮಿಕಾ, ನಿಂಗೊಂದು ಶುಭವಾರ್ತೆ. ಶುಭವಾರ್ತೆನಾ? ಏನದು? ಸಿಟಿಯಲ್ಲಿ ನಡೆಯುವ ಫ್ಯಾಷನ್ ಸ್ಟಾರ್ ಆಫ್ ದಿ ಇಯರ್ ಪೈಪೋಟಿಗೆ ನಿನ್ನ ಸೆಲೆಕ್ಟ್ ಮಾಡಿದ್ದಾರೆ. ನಿಜನಾ? ವಾವ್, ಇದೇ ನನ್ ಕನಸು ಎಂದು ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಮತ್ತೆ ನನ್ನ ವಿಷಯ? ನೀನು ಸೆಲೆಕ್ಟ್ ಆಗಿದೆ ಭಾವನಾ. ಯಾಹೋ, ನಾನ್ ಹೇಳಿದ್ದೆ ಅಲ್ಲ, ಒಂದು ದಿನ ನಾನು ದೊಡ್ಡ ಮಾಡೆಲ್ ಆಗ್ತೀನಿ ಅಂತ. ಇಬ್ಬರು ಆನಂದದಿಂದ ಉಬ್ಬಿ ಹೋಗುತ್ತಾರೆ. ಆದ್ರೆ ಒಂದು ಚಿಕ್ಕ ಕಂಡೀಷನ್ ಇದೆ. ಏನು? ಈ ಪಂದ್ಯದಲ್ಲಿ ಅಂದದ ಜೊತೆ ಕುಟುಂಬ ಜವಾಬ್ದಾರಿನ ಹೇಗೆ ನಿರ್ವಹಿಸ್ತಾರೋ ಅಂತ ಪರೀಕ್ಷಿಸ್ತಾರೆ. ಅಂದ್ರೆ ನೀವು ಮನೇನ ಹೇಗೆ ನೋಡ್ಕೋತಾ ಇದ್ದೀರಾ, ದೊಡ್ಡವರನ್ನ ಹೇಗೆ ಗೌರವಿಸ್ತಾರಾ, ಅಡಿಗೆ ಮಾಡಬಲ್ಲಿರಾ ಅಂತ ಕೇಳಿದ್ದಾರೆ. ಕುಟುಂಬಸ್ಥರ ಜೊತೆ ಹೇಗಿದ್ದೀರಾ ಎಲ್ಲ ಪ್ರಶ್ನೆನೂ ಕೇಳ್ತಾರೆ. ನೀವು ತಡವರಿಸದೆ ಸ್ಪಷ್ಟವಾಗಿ ಹೇಳ್ಬೇಕು. ಏನೋ ನಿಜವಾಗಿನಾ? ಹೌದು ಅನಾಮಿಕಾ, ಈ ಸಲದ ಥೀಮ್ ಏನು ಅಂದ್ರೆ ಡ್ಯೂಟಿ ವಿತ್ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಸ್ಪಷ್ಟವಾಗಿ ಮಾತಾಡ್ಬೇಕು ಅಂದ್ಕೊಂಡ್ರು. ಅವರು ಅಡಿಗೆ ವಿಷಯದ ಬಗ್ಗೆ ಕೇಳುವ ಪ್ರಶ್ನೆಗಳಿಗೆ ಕ್ಲಿಯರ್ ಆಗಿ ಉತ್ತರ ಹೇಳ್ಬೇಕು ಅಂತಂದ್ರು. ಮೊದಲು ನೀವು ಅದನ್ನ ಕಲ್ತ್ಕೋಬೇಕು, ಅದ್ರೆಲ್ಲದ್ರ ಬಗ್ಗೆ ತಿಳ್ಕೋಬೇಕು. ಆ ಮಾತನ್ನು ಕೇಳುತ್ತಲೇ ಇಬ್ಬರ ಮುಖದಲ್ಲೂ ನಗು ಒಂದೇ ಸಲ ಮಾಯವಾಗಿ ಹೋಗುತ್ತದೆ. ನನಗೆ ಅಡಿಗೆ ಬರಲ್ಲ, ನಂಗೆ ಕೂಡ ಮನೆ ಕೆಲಸ ನಿಜಕ್ಕೂ ಬರಲ್ಲ. ಅದಕ್ಕೆ ನಾಳೆಯಿಂದ ಕಲ್ತ್ಕೊಳ್ಳಿ, ಇಲ್ಲ ಅಂದ್ರೆ ಈ ಪಂದ್ಯದಲ್ಲಿ ಮೊದಲ ರೌಂಡ್ ಅಲ್ಲೇ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಅನಾಮಿಕ ಭಾವನ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಪ್ರೇಮದಿಂದ. ಅತ್ತೆ, ಏನು ದೊಡ್ಡ ಸೊಸೆ, ನಮ್ಗೆ ಅಡ್ಗೆ ಮಾಡೋದ್ ಕಲಿಸ್ತೀರಾ? ಮನೆ ಕೆಲ್ಸ ಕೂಡ ಕಲ್ಸಿ ಅತ್ತೆ, ನಾವು ಗೆಲ್ಬೇಕು ಅಷ್ಟೇ. ಆ ಮಾತನ್ನು ಕೇಳಿದ ಶಾರದಳ ಕಣ್ಣಿನಲ್ಲಿ ಆನಂದ ಕಾಣಿಸುತ್ತೆ. ಯಾಕೆ ಕಲ್ಸಲ್ಲಮ್ಮ? ಮನೆ ಅನ್ನೋದು ಎಲ್ರ ಜೊತೆಯಾಗಿ ನಡೆಸೋದು ಸೊಸೆ ಅಂದ್ರೆ. ಬನ್ನಿ, ನಾಳೆಯಿಂದಲ್ಲ ಈಗ್ಲೇ ಶುರು ಮಾಡೋಣ. ಶಾರದಾ ಪ್ರೇಮದಿಂದ ಇಬ್ಬರ ಕೈಯನ್ನು ಹಿಡಿದುಕೊಂಡು ಅಡಿಗೆ ಮನೆಯೊಳಗೆ ಕರ್ಕೊಂಡು ಹೋಗ್ತಾಳೆ. ಮನೆ ಹೊರಗೆ ನಿಂತುಕೊಂಡು ಇದೆಲ್ಲ ಪ್ರಸಾದ್ ನೋಡ್ತಾ ಇರ್ತಾನೆ. ಆಹಾ, ಮೊದಲ ಹೆಜ್ಜೆ ವಿಜಯವಂತವಾಯ್ತು ಅಂದುಕೊಂಡು ಮನೆಯೊಳಗೆ ಬರುತ್ತಾನೆ. ಆದ್ರೆ ಅಪ್ಪ, ನಾವು ಹೇಳಿದ್ದು ಸುಳ್ಳು ಅಂತ ತಿಳಿದ್ರೆ ಮತ್ತೆ ಹಳೆಯವರಾಗಿ ಬದಲಾಗ್ತಾರ? ಬದಲಾಗಲ್ಲಪ್ಪ. ಜವಾಬ್ದಾರಿ ರುಚಿ ನೋಡಿದ ಮನುಷ್ಯ ಜೀವನವನ್ನು ಹೊಸದಾಗಿ ನೋಡ್ತಾನೆ. ಇನ್ನು ಕೆಲವು ದಿನ ನೋಡೋಣ ಎಂದು ಹೇಳುತ್ತಾನೆ. ಅಲ್ಲಿಂದ ಅವರವರ ರೂಮಿಗೆ ಅವರು ಹೊರಟು ಹೋಗುತ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಕೂಡ ಸರಿಯಾಗಿ ಉದಯಿಸುವ ಮೊದಲೇ ಅನಾಮಿಕ ಭಾವನ ಇಬ್ಬರು ನಿದ್ರೆಯಿಂದ ಹೇಳುತ್ತಾರೆ. ಮೇಕಪ್ ಟೇಬಲ್ ಮುಂದಲ್ಲದೆ ಮೊದಲ ಸಲ ಅಡಿಗೆ ಮನೆ ಮುಂದೆ ನಿಲ್ಲುತ್ತಾರೆ ಅವರಿಬ್ಬರು. ಅತ್ತೆ, ಈ ದಿನ ಏನ್ ಮಾಡ್ಬೇಕು? ಮೊದ್ಲು ಟೀ ಮಾಡೋದು ಕಲ್ತ್ಕೊಳ್ಳಿ. ಅಷ್ಟೇನಾ? 5 ನಿಮಿಷದ ಕೆಲಸ ಎಂದು ಎಷ್ಟೋ ಧೈರ್ಯದಿಂದ ಟೀ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಭಾವನಾ. ಆದರೆ ಸಕ್ಕರೆ ಹಾಕುವ ಬದಲು ಉಪ್ಪು ಹಾಕುತ್ತಾಳೆ. ಆ ಟೀ ಕುಡಿದ ಶಾರದಾ, ಅಯ್ಯೋ, ಇದು ಟೀನಾ ಸಮುದ್ರ ನೀರಾ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕ ನಗುತ್ತಾಳೆ. ಭಾವನಾ ಮಾತ್ರ ನಾಚಿಕೆಯಿಂದ ತಲೆ ತೆಗಿಸುತ್ತಾಳೆ. ತಪ್ಪು ಮಾಡಿದ್ರೆ ಚೆನ್ನಾಗಿ ಕಲ್ತ್ಕೋತಿಯಮ್ಮ ಚಿಕ್ಕ ಸೊಸೆ, ದುಃಖ ಪಡ್ಬೇಡ. ಆ ನಂತರ ಅನಾಮಿಕಂಗೆ ಚಪಾತಿ ಮಾಡೋದು ಹೇಳ್ತಾಳೆ. ಇದು ಕೂಡ ತುಂಬಾ ಈಸಿ ಅತ್ತೆ ಎಂದು ಅನಾಮಿಕಾ ಶುರು ಮಾಡುತ್ತಾಳೆ. ಆದರೆ ಒಂದು ಚಪಾತಿ ಕೂಡ ಸರಿಯಾಗಿ ಬರಲಿಲ್ಲ. ಏನ್ ಸೊಸೆ ಇದು? ಒಂದೊಂದು ಚಪಾತಿ ಒಂದೊಂದು ಆಕಾರದಲ್ಲಿದೆ, ನೋಡ್ತಾ ಇದ್ರೆ ವಾಂತಿ ಬರೋ ಹಾಗಿದೆ. ಆ ಮಾತಿಗೆ ಭಾವನಾ ನಗುತ್ತಾಳೆ. ಅನಾಮಿಕಾ ಕೋಪದಿಂದ ನೋಡ್ತಾಳೆ. ನಗಬೇಡಿ, ಮೊದಲು ದಿನ ಎಲ್ರಿಗೂ ಹೀಗೆ ಇರುತ್ತೆ.
ಹಾಗೆ ದಿನಗಳು ಕಳೆಯುತ್ತದೆ. ಅನಾಮಿಕಾ ಭಾವನಾ ಇಬ್ಬರು ನಿಜವಾಗಿಯೂ ಕಷ್ಟಪಡ್ತಾ ಇರ್ತಾರೆ. ಮನೆ ಕೆಲಸ, ಅಡಿಗೆ ಕೆಲಸ, ಬಟ್ಟೆ ಒಗೆಯೋದು, ಮನೆಯೆಲ್ಲ ಕ್ಲೀನ್ ಮಾಡೋದು ಎಲ್ಲ ಒಂದೊಂದಾಗಿ ಕಲ್ತ್ಕೋತಾರೆ. ಒಂದು ದಿನ, ಅತ್ತೆ ಈ ದಿನ ನೀವು ಅಡಿಗೆ ಮನೆಗೆ ಬರಬೇಡಿ. ಯಾಕೆ ಸೊಸೆ? ಈ ದಿನ ಅಡಿಗೆ ಎಲ್ಲ ನಾವೇ ಮಾಡ್ತೀವಿ. ಶಾರದಾ ನಗುತ್ತಾ ಹೊರಟು ಹೋಗುತ್ತಾಳೆ. 1 ಗಂಟೆಯ ನಂತರ ಅಡಿಗೆ ಎಲ್ಲ ಸಿದ್ಧವಾಗುತ್ತದೆ. ಪ್ರಸಾದ್, ರಮೇಶ್, ವಿನೋದ್ ಟೇಬಲ್ ಹತ್ರ ಕೂತ್ಕೋತಾರೆ. ಮೊದಲ ಸಲ ಅನಾಮಿಕಾ ಭಾವನಾ ತಮ್ಮ ಕೈಯಿಂದ ಎಲ್ಲರಿಗೂ ಊಟ ಬಡಿಸುತ್ತಾರೆ. ಶಾರದಾ, ಈ ದಿನ ನಿಂಗೆ ರಜನಾ ಏನೋ? ಹೌದು ರೀ. ಪ್ರಸಾದ್ ಮೊದಲ ತುತ್ತು ತಿನ್ಕೋತಾನೆ. ಸ್ವಲ್ಪ ಹೊತ್ತು ಏನು ಮಾತನಾಡಲಿಲ್ಲ. ಅನಾಮಿಕಾ ಭಾವನಾ ಇಬ್ಬರು ಟೆನ್ಷನ್ ಇಂದ ನೋಡ್ತಾ ಇರ್ತಾರೆ. ಮಾವಯ್ಯ ಹೇಗಿದೆ? ಏನಮ್ಮ, ನಿಜ ಹೇಳ? ಹೇಳಿ ಮಾವಯ್ಯ. ಉಪ್ಪು ಸ್ವಲ್ಪ ಹೆಚ್ಚಾಗಿದೆ ಅಮ್ಮ, ಪಪ್ಪು ಸ್ವಲ್ಪ ನೀರಾಗಿದೆ. ಆದ್ರೆ ಈ ಊಟದಲ್ಲಿ ನಿನ್ನ ಪ್ರೇಮ ಇದೆ ಅಮ್ಮ. ಅಷ್ಟೇ ಅಲ್ಲ, ನಿಮ್ಮ ಜವಾಬ್ದಾರಿ ಕೂಡ ಇದೆ. ಅದಕ್ಕೆ ನನಗೆ ಇದು 5 ಸ್ಟಾರ್ ಹೋಟೆಲ್ ಊಟಕ್ಕಿಂತ ದೊಡ್ಡದಾಗಿ ಅನ್ಸುತ್ತೆ ಅನ್ಕೋ. ಆ ಮಾತನ್ನು ಕೇಳಿದ ಇಬ್ಬರ ಕಣ್ಣಿನಲ್ಲೂ ಆನಂದ ಬಾಷ್ಪ ಬರುತ್ತದೆ. ಅನಾಮಿಕಾ, ನಿಂಗೊಂದು ನಿಜ ಹೇಳಬೇಕು. ಏನು ಅಂದ್ರೆ? ಏನಿಲ್ಲ, ನಾವು ನಿಮ್ಮಿಬ್ಬರನ್ನು ಬದಲಾಯಿಸ್ಬೇಕು ಅಂತ ಫ್ಯಾಷನ್ ಪಂದ್ಯ ಅದೆಲ್ಲ ನಾನು ಅಪ್ಪ ಎಲ್ಲ ಸೇರಿ ಮಾಡಿದ ನಾಟಕ. ಅದನ್ನು ಕೇಳಿ ಅನಾಮಿಕಾ ಭಾವನಾ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ಅಂದ್ರೆ ಅಂತಹ ಪಂದ್ಯನೇ ಇಲ್ವಾ? ಇಲ್ಲಮ್ಮ ಸೊಸಿ, ಅಂದ್ರೆ ನೀವಿಬ್ಬರು ಒಳ್ಳೆ ಮನಸ್ಸಿರುವವರು. ಆದರೆ ಫ್ಯಾಷನ್ ಮೇಲಿರುವ ಇಷ್ಟದಿಂದ ಕುಟುಂಬದ ಅಂದವನ್ನು ನೀವು ನೋಡಲಾರದೆ ಹೋದ್ರಿ. ಅದಕ್ಕೆ ಈ ಚಿಕ್ಕ ನಾಟಕ ಆಡಬೇಕಾಗಿ ಬಂತಮ್ಮ. ಅನಾಮಿಕಾ ಭಾವನಾ ಇಬ್ಬರು ರೂಮಲ್ಲಿ ಕೂತ್ಕೊಂಡು ಶಾರದಳ ಹತ್ರ ಹೋಗ್ತಾರೆ. ಅತ್ತೆ, ನಮ್ಮನ್ನು ಕ್ಷಮಿಸಿ ಅತ್ತೆ. ಅಂದವಾಗಿ ಕಾಣಿಸೋದೆ ದೊಡ್ಡದು ಅಂದ್ಕೊಂಡ್ವಿ ಹೊರತು, ಆದರೆ ಒಂದು ಮನೆಯನ್ನು ಅಂದವಾಗಿ ಇರಿಸುವ ಸೊಸೆಯೇ ನಿಜವಾದ ಅಂದವಾದ ಸೊಸೆ ಅಂತ ಈಗ ಅರ್ಥವಾಯ್ತು. ನೋಡಿ ಸೊಸೆ, ಅಂದ್ರೆ ಮೇಕಪ್ ಮುಖಕ್ಕೆ ಅಂದವನ್ನು ಕೊಡುತ್ತೆ, ಆದರೆ ಪ್ರೇಮ, ಬಾಧ್ಯತೆ ಮನಸ್ಸಿಗೆ ಅಂದವನ್ನು ಕೊಡುತ್ತೆ. ಆ ಅಂದವೇ ಜೀವಿತಾಂತ ನಿಂತು ಹೋಗುತ್ತಮ್ಮ ಎಂದು ಹೇಳುತ್ತಾಳೆ. ಆ ದಿನದಿಂದ ಅನಾಮಿಕಾ ಭಾವನಾ ಫ್ಯಾಷನ್ ಅನ್ನು ಪೂರ್ತಿಯಾಗಿ ಬಿಡಲಿಲ್ಲ, ಆದರೆ ಕುಟುಂಬ ಜವಾಬ್ದಾರಿಯನ್ನು ಮೊದಲ ಸ್ಥಾನಕ್ಕೆ ತರುತ್ತಾರೆ. ಅವರು ಹಾಕಿಕೊಳ್ಳುವ ಅಂದವಾದ ಡ್ರೆಸ್ಗಳಿಗಿಂತ ಅವರ ಒಳ್ಳೆಯ ಮನಸ್ಸೇ ಆ ಮನೆಗೆ ನಿಜವಾದ ಅಲಂಕಾರವಾಗಿ ಬದಲಾಗುತ್ತದೆ. ಇನ್ನು ಎಲ್ಲ ಕೆಲಸವನ್ನು ಮಾಡಿಕೊಳ್ಳುತ್ತಲೇ ಅಲ್ಲಿ ಫ್ಯಾಷನ್ ರಂಗದಲ್ಲಿ ಕೂಡ ರಾರಾಜಿಸಲಿಕ್ಕೆ ಶುರು ಮಾಡುತ್ತಾರೆ ಇವರಿಬ್ಬರು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.